ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಗದಗದ ಪ್ರತಿನಿಧಿ. ನಿಮಗೋಸ್ಕರ ಇವತ್ತು ತುಂಗಭದ್ರಾ ನದಿಯ ನೀರು ಕೂಡ ಈಗ ಕಲುಷಿತವಾಗಿರುವಂತಹ ಸೂರ್ಯನ ಮುಂದೆ ತರ್ತಾ ಇದೆ. ಅದು ಗದಗ ಜಿಲ್ಲೆಯ ಮುಂಡ್ರಿಗಿ ಆಗಿರ್ಬೋದು, ಜೊತೆಗೆ ಸಿರಟ್ಟಿ ಹಾಗೂ ಅನೇಕ ಭಾಗಗಳಿಗೂ ಕೂಡ ಕುಡಿಯುವ ನೀರಿಗಾಗಿ ವರದಾನವಾಗಿರುವಂತಹ ತುಂಗಭದ್ರಾ ನದಿ ಈಗ ಕಲುಷಿತವಾಗ್ತಾ ಇದೆ. ಇದರಿಂದಾಗಿ ಮುಂಡ್ರಿಗಿ ತಾಲೂಕಿನ ಕೊರಳಿ ಆಗಿರ್ಬೋದು, ಸಿರಿನಳ್ಳಿ ಆಗಿರ್ಬೋದು, ಜೊತೆಗೆ ಗಂಗಾಪುರ ಇಂಥ ಸಾಕಷ್ಟು ವಿಲೇಜ್ಗಳಿಗೆ ಈಗ ನೀರನ್ನು ಪೂರೈಕೆ ಆಗ್ತಾಯಿತ್ತು. ಆ ಪೂರೈಕೆ ಆಗ್ತಕ್ಕಂಥ ನೀರು ಕೂಡ ಕಲುಷಿತವಾಗಿದೆ. ಜೊತೆಗೆ ಈ ಒಂದು ತುಂಗಭದ್ರಾ ನದಿಯ ನೀರನ್ನೇ ರೈತರು ಕೂಡ ತಮ್ಮ ಜಮೀನುಗಳಿಗೆ ಹಾಯಿಸುವ ಮೂಲಕ ಬೆಳೆಗಳನ್ನ ಬೆಳೀತಾ ಇದ್ರು. ಆ ಬೆಳೆಗಳು ಕೂಡ ಈಗ ಏನು ಹಾನಿ ಆಗ್ತಾ ಇದಾವೆ, ಕೊಳೆತು ಹೋಗ್ತಾ ಇದಾವೆ. ಹೀಗಾಗಿ ಈ ಒಂದು ತುಂಗಭದ್ರಾ ನದಿ ನೀರು ಯಾಕೆ ಹಸಿರಾಗ್ತಾ ಇದೆ, ಯಾಕೆ ಪಾಚಿಕಟ್ಟಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಏನು ಕಾರಣ ಕೂಡ ತಿಳಿದು ಬರ್ತಾ ಇಲ್ಲ. ಇದರಿಂದಾಗಿ ಈಗಾಗಲೇ ಅಧಿಕಾರಿಗಳ ತಂಡ ಏನು ತುಂಗಭದ್ರಾ ನದಿಗೆ ಭೇಟಿ ನೀಡಿ ಯಾಕೆ ಈ ರೀತಿಯಾಗಿ ತುಂಗಭದ್ರಾ ನದಿ ನೀರು ಕೂಡ ಕಲುಷಿತವಾಗ್ತಾ ಇದೆ, ಯಾಕೆ ಹಸಿರುಗಡ್ತಾ ಇದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಜೊತೆಗೆ ಇನ್ನು ಈ ತುಂಗಭದ್ರಾ ನದಿಯ ನೀರು ಈ ರೀತಿ ಕಲುಷಿತವಾಗಲು ಏನು ಕಾರಣ ಎಂಬುದನ್ನು ಕಂಡುಹಿಡಿಯಬೇಕು ಅನ್ನೋದಂಥದ್ದು ಈ ಒಂದು ಗ್ರಾಮಸ್ಥರು ಕೂಡ ಒತ್ತಾಯವಾಗಿರುವಂಥದ್ದು. ಇದೇ ವಿಚಾರ ಸಂಬಂಧಪಟ್ಟಾಗೆ ಗ್ರಾಮಸ್ಥರು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದರೆ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ಕೇಳ್ಕೊಂಡ್ಬರೋಣ ಬನ್ನಿ. ವೀಕ್ಷಕರು ಕೇಳಿದ್ರಲ್ಲ ಗ್ರಾಮಸ್ಥರ ಹಾಗೂ ಮೀನುಗಾರರ ಮಾತನ್ನ. ಯಾಕಂದ್ರೆ ತುಂಗಭದ್ರಾ ನದಿಯ ಸುಮಾರು ಸುತ್ತಮುತ್ತಲಿರ್ತಕ್ಕಂಥ ಪ್ರದೇಶದ ಜನರು ಕೂಡ ಇದೇ ನೀರನ್ನು ಕುಡಿದು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರಂತೆ. ಹೊಟ್ಟೆನೂ ಅಷ್ಟೇ ಅಲ್ಲ, ಚರ್ಮ ರೋಗ ಕೂಡ ಬರ್ತಾ ಇದೆ ಅಂತ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳನ್ನ ಈ ಭಾಗದ ಜನರು ಕೂಡ ಎದುರಿಸ್ತಾ ಇದ್ದಾರೆ. ಆದ್ರೆ ಈ ಅಧಿಕಾರಿಗಳ ತಂಡ ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಯಾಕೆ ಈ ರೀತಿ ಆಗ್ತಾ ಇದೆ ಎಂಬುದರ ಬಗ್ಗೆ ಪರಿಶೀಲನೆ ನಡೆಸಬೇಕು ಅನ್ನೋದು ಒತ್ತಾಯ ಕೂಡ ಇತ್ತು. ಆದ್ರೆ ಈಗಾಗಲೇ ಅಧಿಕಾರಿಗಳ ತಂಡ ಗ್ರಾಮಕ್ಕೆ ಭೇಟಿ ನೀಡಿ ಏನು ತುಂಗಭದ್ರಾ ನದಿ ನೀರನ್ನ ಸಂಗ್ರಹ ಮಾಡಿ ಅದನ್ನ ಈಗಾಗಲೇ ಲ್ಯಾಬ್ ಕೂಡ ಈಗ ಕಳಿಸಿಕೊಟ್ಟಿದ್ದಾರೆ. ಇನ್ನು ಲ್ಯಾಬಿನ ವರದಿ ಕೂಡ ಬರುವುದು ಬಾಕಿ ಇದೆ. ಆದ್ರೆ ಈ ತುಂಗಭದ್ರಾ ನದಿ ನೀರು ಯಾಕೆ ಈ ರೀತಿ ಕಲುಷಿತವಾಗ್ತಾ ಇದೆ, ಇದಕ್ಕೆ ಏನಾದರೂ ಈ ಒಂದು ಏನು ತುಂಗಭದ್ರಾ ನದಿಯ ದಡದಲ್ಲಿರ್ತಕ್ಕಂಥ ಏನು ಕಾರ್ಖಾನೆಯಿಂದ ಬರ್ತಕ್ಕಂಥ ಪರಿಸ್ಥಿತಿ ಆಗ್ತಾ ಇದೆ ಅಂತ ಸಾಕಷ್ಟು ಆರೋಪಗಳನ್ನ ಈ ಭಾಗದ ಗ್ರಾಮಸ್ಥರು ಕೂಡ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇನ್ನು ನ್ಯೂಸ್ 18 ವರದಿಯ ಬಳಿಕ ಮುಂಡ್ರಿಗಿ ತಹಸೀಲ್ದಾರ್ ಆಗಿದ್ದಂತ ಎರೇಸ್ವಾಮಿ ಭೇಟಿ ನೀಡಿ ನದಿಯ ನೀರನ್ನ ಪರಿಶೀಲನೆ ಮಾಡುವ ಮೂಲಕ ಈಗಾಗಲೇ ನಡೆಸಿದ್ದಾರೆ. ಇನ್ನು ಇದೇ ವಿಚಾರ ಸಂಬಂಧಪಟ್ಟ ನ್ಯೂಸ್ 18 ಜೊತೆಗೆ ತಹಸೀಲ್ದಾರ್ ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ಕೇಳ್ಕೊಂಡ್ಬರೋಣ ಬನ್ನಿ. ಕೇಳಿಲ್ಲ ತಹಸೀಲ್ದಾರ್ ಅವರ ಮಾತನ್ನ. ಒಟ್ಟಿನಲ್ಲಿ ತುಂಗಭದ್ರಾ ನದಿಯ ನೀರು ಕಲುಷಿತವಾಗಿರೋದ್ರಿಂದ, ಹೆಸರು ಕಟ್ತಾ ಇರೋದ್ರಿಂದ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಆತಂಕದ ಗ್ರಾಮಸ್ಥರು ಕೂಡ ಈಗ ವರದಿರುವಂಥದ್ದು. ಯಾಕಂದ್ರೆ ಈ ಒಂದು ಮುಂಡ್ರಿಗಿ ಏನು ಕೊರಳಿ ಹಾಗೂ ಮುಂಡ್ರಿಗಿ ಭಾಗದ ಬಹುತೇಕ ಗ್ರಾಮಸ್ಥರು ಕೂಡ ಈ ಒಂದು ತುಂಗಭದ್ರಾ ನದಿಯ ಆಸರಾಗಿದೆ. ಯಾಕಂದ್ರೆ ಅವರು ಬೆಳೆಗಳು ಕೂಡ ಈ ಒಂದು ತುಂಗಭದ್ರಾ ನದಿ ಕೂಡ ಆಸರಾಗಿದೆ ಮತ್ತು ಕುಡಿಯೋಕ್ಕೂ ಕೂಡ ಜೀವನಾಡಿ ಆಗಿದೆ. ಹೀಗಾಗಿ ಜೀವನಾಡಿ ತುಂಗಭದ್ರಾ ನದಿ ನೀರು ಕೂಡ ಈಗ ಹಸಿರಾಗಿರೋದ್ರಿಂದ ಸಾಕಷ್ಟು ಗ್ರಾಮಸ್ಥರು ಕೂಡ ಈಗ ಆತಂಕಕ್ಕೆ ಒಳಗಾಗಿದ್ರೆ ಇನ್ನೇನು ತುಂಗಭದ್ರಾ ನದಿ ನೀರು ಕಲುಷಿತವಾದಂತಹ ನೀರನ್ನ ಈಗಾಗಲೇ ಪರಿಶೀಲನೆಗೆ ಕಳಿಸಲಾಗಿದೆ. ಆ ಪರಿಶೀಲನೆ ಬಂದ ನಂತರ ಯಾಕೆ ಈ ರೀತಿ ಆಗಿತ್ತು, ಯಾಕೆ ಇದಕ್ಕೆ ಕೆಮಿಕಲ್ ಏನಾದ್ರು ಮಿಕ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ವರದಿ ಕೂಡ ಈಗ ಬರೋದು ಬಾಕಿ ಇದೆ. ಹೀಗಾಗಿ ಗ್ರಾಮಸ್ಥರ ಆತಂಕಕ್ಕೆ ಕೂಡ ಏನು ಆತಂಕದಿಂದ ಒಳಗಾಗಿದ್ದಾರೆ, ಆ ಆತಂಕಕ್ಕೆ ಕೂಡ ಮುಕ್ತಿ ಸಿಕ್ಕಂತಾಗುತ್ತೆ. ಇನ್ನು ಒಟ್ಟಿನಲ್ಲಿ ತುಂಗಭದ್ರಾ ನದಿಯ ತಟದಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಯಾವುದೇ ರೀತಿ ಗ್ರಾಮದಸ್ಥರು ಕೂಡ ಆ ನೀರನ್ನು ಕುಡಿಯಬಾರದು, ಜೊತೆಗೆ ಜಾನುವಾರುಗಳು ಕೂಡ ಸೇವನೆ ಮಾಡಬಾರದು ಅನ್ನೋದು ತಹಸೀಲ್ದಾರ್ ಕೂಡ ಮಾತಾಗಿರುವಂಥದ್ದು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.